ಎಲ್ಲರಿಗೂ ನಮಸ್ಕಾರ. ಶನಿವಾರ ಬೆಳಗ್ಗೆ 6:30 ಅಷ್ಟರಲ್ಲೆಲ್ಲ ತಲೆ ಸ್ನಾನ ಮುಗಿಸಿ ಒಲೆ ಪೂಜೆ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಷಷ್ಠಿ ಆಗಿರೋದ್ರಿಂದ ಒಪ್ಪತ್ತು ಬಿಟ್ಟು ಪೂಜೆ ಮಾಡೋದು ಇಂದಿನಿಂದ ರೂಢಿಯಾಗಿ ಬಂದಿದೆ. ಸೊ ಹಾಗಾಗಿ ಒಪ್ಪತ್ತು ಬಿಡಬೇಕು ಅಂದರೆ ಒಲೆ ಪೂಜೆ ಮಾಡಿ ತಿಂಡಿ ಪ್ರಿಪೇರ್ ಮಾಡಬೇಕಿತ್ತು. ಹಾಗಾಗಿ ಒಲೆ ಪೂಜೆ ಮಾಡ್ಕೊಂಡು ತಿಂಡಿ ಪ್ರಿಪೇರ್ ಮಾಡಿಟ್ಟು ಮನೇಲಿ ಪೂಜೆ ಮುಗಿಸಿ ತನಿಯಾಗಿ ಬರೋಣ ಹುತ್ತದ ಹತ್ರ ಹೋಗಿ ಅಂತ ಹೋಗ್ತಾ ಇದ್ದೀನಿ. ಮನೆ ಹಿಂದೆನೇ ಇದ್ದಿದ್ದು ಹುತ್ತ. ಸೊ ಹಾಗಾಗಿ ನಾನು, ನಮ್ಮ ಅತ್ತೆ, ಪಾಪು, ನನ್ನ ಹಸ್ಬೆಂಡು ಮತ್ತು ನಮ್ಮ ಅಜ್ಜಿ ಇಷ್ಟು ಜನ ಹೋಗಿದ್ವಿ. ಅಜ್ಜಿ ಹಿಂದೆ ಬರ್ತಿದ್ದಾರೆ, ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು. ನನ್ನ ಮಗ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಪಂಚೆ ಹಾಕ್ಕೊಂಡು. ಅವ್ನಿಗೆ ಈ ಥರ ಪೂಜೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅವನ ಕೈಲೂ ತನಿ ಏರ್ಸೋಣ ಅಂತ ಅಂದ್ಕೊಂಡು ಕರ್ಕೊಂಡೋಗಿದ್ದೆ. ಹುತ್ತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಇವತ್ತು ಒಂದು ದಿನ ಮತ್ತೆ ಆ್ಯಸ್ ಯೂಶ್ವಲ್ ಆಗೇ ಆಗಿಬಿಡುತ್ತೆ. ಮನೆಗೆ ಬಂದು ಒಪ್ಪತ್ತು ಬಿಟ್ಟು ಆಮೇಲಿಂದ ಹೊರಟ್ವಿ. ಏನಪ್ಪ ಇವತ್ತು ವಿಶೇಷ ಅಂದರೆ ಇದು ಡಿಸೆಂಬರ್ 7th ವೀಡಿಯೋ. ಸೊ ಅವತ್ತು ನಂದು ಆ್ಯನಿವರ್ಸರಿ ಇದ್ದಿದ್ದ ಕಾರಣ ಮೂವಿಗಾದರೂ ಹೋಗಿದ್ದು ಬರೋಣ ಅಂತ ನಂಜನಗೂಡಿಗೆ ಹೊರಟ್ವಿ. ನಮ್ಮ ಕಡೆ ನೇಚರ್ ಇಲ್ಲ ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ. ಅದಾದಮೇಲಿಂದ ನಂಜುಂಡೇಶ್ವರನ ದೇವಸ್ಥಾನದ ಹಿಂದೆಯೇ ಹೋದ್ವಿ ಅಂತ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡು ಮೂವಿಗೆ ಇನ್ನೂ ಟೈಮ್ ಇದೆ ಅಂತ ಫಲೂದಾ ತಿನ್ಕೊಂಬರೋಣ ಅಂತ ಹೋಗಿದ್ವಿ. ಟೇಸ್ಟ್ ಯಾಕೋ ಇಷ್ಟ ಆಗಲಿಲ್ಲ. ಅದಾದಮೇಲಿಂದ ಭಾರ್ಗವಿ ಥಿಯೇಟ್ರಿಗೆ ಬಂದ್ವಿ. ಯಾವ ಮೂವಿಗೆ ಹೋಗಿದ್ವಿಪ್ಪ ಅಂದರೆ ಪುಷ್ಪ 2 ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅದಾದಮೇಲಿಂದ ಮೂವಿ ಶುರುವಾಯಿತು. ಹೋದ್ವಿ. ಮಕ್ಕಳು ಕರ್ಕೊಂಡು ಮಾತ್ರ ದಯವಿಟ್ಟು ಮೂವಿಗೆ ಹೋಗ್ಬಿಡಿ, ತುಂಬ ಕ್ವಾಟ್ಲೆ ಕೊಡ್ತಾರೆ. ಅದಾದಮೇಲೆ ಕೊನೆಯಲ್ಲಿ ಎಂಜಾಯ್ ಮಾಡ್ದೆ, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದ. ಸೊ ಇವತ್ತಿನ ದಿನ ಹೀಗಿತ್ತು. ಮತ್ತೆ ಸಿಗೋಣ.